ಭಾರತ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಹಳ ಸಂವೇದನಾಶೀಲವಾಗಿದೆ. ಯುವಕರ ಹೋರಾಟದ ಬಗ್ಗೆ, ಯುವಕರ ಆತಂಕದ ಬಗ್ಗೆ ಈ ಹಿಂದನೂ ಅನೇಕ ಸರ್ತೆ ಪ್ರಶ್ನೆ ಪತ್ರಿಕೆಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆಯಾದ ನಂತರ ಸಹಿತ ಯಾವುದೇ ಆಕ್ಷನ್ ಆಗಿರಲಿಲ್ಲ. 2024ರಲ್ಲಿ ನಾವು ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಬಹಳ ಕಠಿಣವಾದ ಕಾನೂನು ತಂದಿದೆ. ಇನ್ನೂ ಹೆಚ್ಚಿನ ಕಾನೂನನ್ನು ಸಕ್ತಗೊಳಿಸಬೇಕಂದ್ರೆ ಅದಕ್ಕೂ ನಾವು ತಯಾರಿದ್ದೇವೆ. ಈ ಎಲ್ಲ ಸಂಗತಿಗಳಲ್ಲಿ ಭಾರತ ಸರ್ಕಾರ ಅತ್ಯಂತ ಸಂವೇದನಾಶೀಲತೆಯಿಂದ ಕೆಲಸವನ್ನ ಮಾಡ್ತಾ ಇದೆ. ನಿನ್ನೆನೂ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ ಹೇಳಿದೀವಿ. 2024 ಮುಂಚೆ ಇದಕ್ಕೆ ಕಾನೂನು ಇರಲಿಲ್ಲ. ಈಗ ಕಾನೂನದಲ್ಲಿ 10 ವರ್ಷ ಕಠಿಣ ಶಿಕ್ಷೆ ಮತ್ತು 1 ಕೋಟಿ ರೂಪಾಯಿ ದಂಡ ಇದೆ. ಇದು ಇನ್ನೂ ಹೆಚ್ಚು ಮಾಡಬೇಕು, ಇನ್ನೂ ಹೆಚ್ಚು ಕಠಿಣ ಮಾಡಬೇಕು ಅಂತಂದ್ರೆ ಅಪೋಸಿಷನ್ದವರು ಇದಕ್ಕೆ ಒಂದು ಸಲಹೆ ಕೊಡಬೇಕು ಹೊರತಾಗಿ ಇದರಲ್ಲಿ ರಾಜಕಾರಣ ಮಾಡೋದು, ವಿದ್ಯಾರ್ಥಿಗಳನ್ನ ಪ್ರಚೋದಿಸುವಂತಹ ಕೆಲಸವನ್ನ ಮಾಡಬಾರದು. ಕಾಂಗ್ರೆಸ್ ಪಾರ್ಟಿ ಟೈಮ್ದಲ್ಲಿ 58 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ಯಾವ. ಅದನ್ನ ಹೇಳಿ ನಾವು ರಕ್ಷಣೆಯನ್ನು ಪಡೀಲಿಕ್ಕೆ ಹೊಂಟಿಲ್ಲ ಅಥವಾ ಅದರ ಶೆಲ್ಟರ್ನ ನಾವು ತೆಗೆದುಕೊಳ್ಳಿಕ್ಕೆ ಹೊಂಟಿಲ್ಲ. ಆದರೆ ಪ್ರತಿ ಹಂತದಲ್ಲಿ ಕೇವಲ 38 ದಿವಸದಲ್ಲಿ ಮರು ನೀಟ್ ಎಕ್ಸಾಮ್ ಅನ್ನ ನಾವು ಮಾಡಿ ಆ ಮರು ನೀಟ್ ಎಕ್ಸಾಮ್ ಅನ್ನ ಯಶಸ್ಸಿನ ಮೂಲಕ ಇವತ್ತು ಒಂದು ಎಲ್ಲಾ 11 ಲಕ್ಷ ಎಲಿಜಿಬಲ್ ಆಗಿ 22 ಲಕ್ಷದಲ್ಲಿ ಇವತ್ತು ಇಡೀ ದೇಶದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕೌನ್ಸಿಲಿಂಗ್ ಶುರು ಆಗೋದಿದೆ ಇನ್ನೊಂದು 2 ದಿವಸದಲ್ಲಿ. ಇಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ನಾವು ಇನ್ನೂ ಹೆಚ್ಚು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಅಂತ. ನಮ್ಮ ಎಲ್ಲಾ ವಿದ್ಯಾರ್ಥಿಗಳು, ನಿಜವಾದ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಸಂವೇದನವನ್ನ, ಶಾಂತಿಯುತವನ್ನ ಕಾಪಾಡಿಕೊಡ್ರಿ. ನಾವು ನಮ್ಮ ಸರ್ಕಾರ ನಿಮ್ಮ ಜೊತೆಗಿದೆ, ನಾವು ಸಂವೇದನಾಶೀಲರಾಗಿದ್ದೇವೆ. ಮತ್ತು ಇದರಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್, ವಿಶೇಷವಾಗಿ ಜಂತರ್ ಮಂತರದಲ್ಲಿ ಏನು ಬಂದಿದ್ದಾರೆ, ಪನ್ನು, ಹಫೀಜ್ ಅಫ್ಜಲ್, ಈ ತರದ್ದೇನೋ ಕ್ರಿಮಿನಲ್ಗಳು ಬಂದಿದ್ದಾರೆ. ಇದರ ಬಗ್ಗೆ ಅವರು ಎಚ್ಚರದಿಂದ ಇರಬೇಕು ಅನ್ನುವಂಥದ್ದು ನಾನು ಇವತ್ತು ಆ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ತೀನಿ. ಉದಾಹರಣೆಗೆ ಈ ವ್ಯಕ್ತಿ ಹಾಜಿ ಅಫ್ಜಲ್ ಈತ ಕ್ರಿಮಿನಲ್, ನೀವು ಪನ್ನು ಸಪೋರ್ಟ್ ಮಾಡಿದ್ದಾನೆ. ಈ ತರದ ಸಂಗತಿಗಳು ಆಗ್ತಾ ಇರೋದು ಮತ್ತು ಪೊಲೀಸರ ಮೇಲೆ, ಮಹಿಳಾ ಪತ್ರಕರ್ತರ ಮೇಲೆ, ಮಹಿಳಾ ಪೊಲೀಸರ ಮೇಲೆ ತೀವ್ರವಾದಂತಹ ಹಲ್ಲೆ ನಡೀತಾ ಇರೋದು. ಇವರು ಯಾರು ವಿದ್ಯಾರ್ಥಿಗಳು ಇರೋದಿಲ್ಲ. ನಿಮ್ಮ ವಿದ್ಯಾರ್ಥಿ ಹೋರಾಟವನ್ನು ದುರುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ. ಇದರ ಬಗ್ಗೆ ನೀವು ಜಾಗೃತವಾಗಿರಿ. ನಿಮ್ಮ ಬೇಡಿಕೆಗಳ ಬಗ್ಗೆ, ವಿಶೇಷವಾಗಿ ಬೇಡಿಕೆ ಇನ್ ದ ಸೆನ್ಸ್ ನಮ್ಮ ಪರೀಕ್ಷಾ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚು ಬಲಗೊಳ್ಳಬೇಕು, ಈ ರೀತಿ ಎಲ್ಲ ಏನಿದೆ ಅದರ ಬಗ್ಗೆ ನಾವು ಅತ್ಯಂತ ಸಂವೇದನಾಶೀಲರಾಗಿದ್ದೇವೆ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಅತ್ಯಂತ ಕಳಕಳಿಯಿಂದ ಕೆಲಸವನ್ನು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.